ತಿಳ್ಕೊಳ್ಳೋದು ಹೇಗೆ ಸರ್? ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಮೊಟ್ಟ ಮೊದಲಿಗೆ ಮಾಡಬೇಕಾಗಿರುವಂಥ ಕೆಲಸ, ಯಾರಾದರೂ ಪ್ರಾಪರ್ಟಿ ಅಡ್ವೊಕೇಟ್ ಕಡೆ ನಿಮ್ಮ ಡಿಟೇಲ್ಡ್ ಲೀಗಲ್ ರಿಪೋರ್ಟ್ ತೊಗೊಳ್ಳೋವಂಥದ್ದು. ರೆಪ್ಯೂಟೆಡ್ ಡೆವಲಪರ್ ಆಗಿದ್ದರೆ ಅವನು ಲ್ಯಾಂಡಿನ ಎಲ್ಲ ಪೇಪರ್ಸ್ನ ವೆರಿಫೈ ಮಾಡಿ ನಿಮಗೆ ಒಂದು ಲೀಗಲ್ ರಿಪೋರ್ಟ್ ಕೊಡ್ತಾರೆ. ಕೆಲವೊಂದು ವೇಳೆಯಲ್ಲಿ ನೀವು ಡೈರೆಕ್ಟಾಗಿ ಯಾವುದಾದ್ರು ಲ್ಯಾಂಡ್ ಖರೀದಿ ಮಾಡ್ತಿದ್ದೀರಾ, ಇಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೋತಿದ್ದೀರಾ, ಇಲ್ಲ ಒಂದು ಪ್ಲಾಟ್ ತೊಗೋತಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಿರೋಂಥ ಪೇಪರ್ಸ್ ಎಲ್ಲ ತೊಗೊಂಡು ಒಂದು ಲಾಯರ್ನ ಅಪ್ರೋಚ್ ಮಾಡಿ ಅವ್ರ ಹತ್ರ ಒಂದು ಲೀಗಲ್ ಒಪಿನಿಯನ್ ತೊಗೊಂಡು ಮುಂದುವರಿಯೋದು ಉತ್ತಮ. ಒಂದು ವೇಳೆ ತೊಗೊಂಡಿದ್ದು ಆಗಿ ಮುಂದಕ್ಕೇನಾದರೂ ಕೇಸ್ ಬರುವಂಥದ್ದಾದರೆ ಇಂಥ ಕೇಸುಗಳನ್ನ ನಾವು ಸುಮಾರು ನೋಡ್ತಿದ್ದೀವಿ. ನಾವು ನಮ್ಮ ಜುಡಿಷಿಯರಿಯಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ ಇದೆ. ಯಾಕಂದರೆ ಹೆಣ್ಮಕ್ಳನ್ನ ಸೇರಿಸಿರೋದಿಲ್ಲ, ಮತ್ತು ಹೆಣ್ಮಕ್ಳು ಕೇಸ್ ಹಾಕುವಂಥದ್ದು, ಪಾರ್ಟಿಷನ್ ಡೀಡ್ ಆಗಿರೋದಿಲ್ಲ. ಸೊ ಇಂಥ ಕೇಸ್ಗಳು ಬರೋವಂಥದ್ದು. ಆದಷ್ಟು ನಾವು ಡೀಟೇಲಾಗಿ ನೋಡಿದ್ರೆ ಇವನ್ನ ಅವಾಯ್ಡ್ ಮಾಡ್ಬೋದು. ಒಂದು ವೇಳೆ ಈ ಥರ ಪರಿಸ್ಥಿತಿ ಲ್ಯಾಂಡ್ ಆದರೆ ಜುಡಿಷರಿ ಇದೆ, ನಮ್ಮ ಕೋರ್ಟ್ ಇದೆ, ಲಾ ಇದೆ, ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಇರುತ್ತೆ. ಸೊ ಇದೆಲ್ಲ ಸ್ವಲ್ಪ ಪೇಯ್ನ್ಫುಲ್ ಸಿಚುವೇಶನ್. ಇದಕ್ಕೆ ಇಂಥ ಪರಿಸ್ಥಿತಿಗೆ ಹೋಗದೇ ಇರೋದು ಒಳ್ಳೆಯದು. ಹೋದಾಗ ನಾವು ಅದನ್ನು ನಿಭಾಯಿಸಲೇಬೇಕಾಗ್ತದೆ, ಇದರಿಂದ ಆಚೆ ಬರಲೇಬೇಕಾಗ್ತದೆ. ಸೊ ಅದಕ್ಕೆ ಲಾ ಇದೆ, ವಿ ಕ್ಯಾನ್ ಡೂ ಇಟ್.